ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KCET ಅಪ್ಲಿಕೇಶನ್ ಅಲ್ಲಿ ಈ ವರ್ಷ ಆಡ್ ಮಾಡಿದಂತ ಒಂದು ಹೊಸ ಆಪ್ಷನ್ ಏನಿದೆ, ಕೋರ್ಸಸ್ ಗಳನ್ನ ಸೆಲೆಕ್ಟ್ ಮಾಡೋದು, ಹಾಗೆ ಯಾವ್ಯಾವ ಸಬ್ಜೆಕ್ಟ್ ಗಳ ಎಕ್ಸಾಮ್ ಅನ್ನ ಬರೀತೀರಾ ಅಂತ ಸೆಲೆಕ್ಟ್ ಮಾಡೋದಕ್ಕೆ ಏನು ಆಪ್ಷನ್ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧ ಹಲವಾರು ವಿದ್ಯಾರ್ಥಿಗಳು ಕ್ವಶನ್ ಅನ್ನ ಕೇಳ್ತಾ ಇದ್ರು. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಇದೀನಿ. ನಿಮಗೂ ಕೂಡ ಏನಾದ್ರು ಡೌಟ್ ಇದ್ರೆ ವಿಡಿಯೋ ನೋಡಿ ಕ್ಲಿಯರ್ ಆಗುತ್ತೆ. ಮೊದಲಾಗಿ ಇಲ್ಲಿಗ ಕೋರ್ಸ್ ಸೆಲೆಕ್ಷನ್ ಅಂಡ್ ಎಕ್ಸಾಮ್ ಸೆಂಟರ್ ಅಂತ ಏನು ಆಪ್ಷನ್ ಇದೆ, ಅದರ ಕೆಳಗಡೆ ವಿಶ್ ಟು ಟೇಕ್ CET ಎಕ್ಸಾಮ್ ಅಂತ ಇದೆ. ಓಕೆನಾ, ಅದನ್ನ ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ. ನಾನು CET ಪರೀಕ್ಷೆಯನ್ನು ತೆಗೆದುಕೊಳ್ಳಲು ಬಯಸುತ್ತೇನೆ ಅಂತ ಕ್ವಶನ್ ಕೇಳಿದ್ದಾರೆ. ಅದರ ನಂತರ ಅಲ್ಲಿ ಎಸ್ ಆರ್ ನೋ ಈ ರೀತಿ ಆಪ್ಷನ್ ಕೊಟ್ಟಿದ್ದಾರೆ. ಸರಿನಾ? ಹಾಗಿದ್ರೆ ಯಾವ್ಯಾವ ವಿದ್ಯಾರ್ಥಿಗಳು ಎಸ್ ಸೆಲೆಕ್ಟ್ ಮಾಡಬೇಕು, ಯಾವ ವಿದ್ಯಾರ್ಥಿಗಳು ನೋ ಸೆಲೆಕ್ಟ್ ಮಾಡಬೇಕು ಇದನ್ನು ತಿಳ್ಕೊಳ್ಳೋದಾದ್ರೆ, ಈಗ ಎಂಜಿನಿಯರಿಂಗ್, BSc ನರ್ಸಿಂಗ್, ನಂತರ B ಫಾರ್ಮಾ, ಫಾರ್ಮಾ ಡಿ, ನಂತರ BSc ಅಗ್ರಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ, ಈ ರೀತಿ KCET ಅಂಡರ್ ಬರುವಂತಹ ಎಲ್ಲಾ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ವೆಟರ್ನರಿ ಕೋರ್ಸ್ ಅನ್ನು ಕೂಡ ಸೇರಿಸಿ. ಸೊ ಈ ಎಲ್ಲಾ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ನೀವು KCET ಎಕ್ಸಾಮ್ ಬರೀಲೇಬೇಕು. ಅವಾಗ ಅಲ್ಲಿ ಎಸ್ ಅನ್ನ ಸೆಲೆಕ್ಟ್ ಮಾಡ್ತೀರಿ. ನಂತರ ಯಾವ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತಿದ್ದಾರೆ ಅಂತಹ ವಿದ್ಯಾರ್ಥಿಗಳು ನೋ ಅಂತ ಸೆಲೆಕ್ಟ್ ಮಾಡಬಹುದು. ಹಾಗೆ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತಿದ್ದಾರೆ. ಎಂಜಿನಿಯರಿಂಗು ಇಷ್ಟ ಅಲ್ಲ, BSc ನರ್ಸಿಂಗು ಇಷ್ಟ ಅಲ್ಲ, ಹಾಗೆ ಅದೇ ಅಗ್ರಿಕಲ್ಚರ್, ವೆಟರ್ನರಿ, ಹಾರ್ಟಿಕಲ್ಚರ್, ಸೈಕಲ್ಚರ್, ಫಾರೆಸ್ಟ್ರಿ ಈ ಎಲ್ಲಾ ಕೋರ್ಸ್ ಕೂಡ ಇಷ್ಟ ಅಲ್ಲ ನಾನು ಕೇವಲ ಮೆಡಿಕಲ್, ಡೆಂಟಲ್, ಆಯುಷ್ ಅಥವಾ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಇದಿಷ್ಟೇ ಕೋರ್ಸ್ ಅನ್ನ ಮಾಡ್ತೀನಿ ಆ ರೀತಿ ಇದ್ರೆ ಅಂತಹ ವಿದ್ಯಾರ್ಥಿಗಳಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಬಹುದು. ಈಗ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ನನಗೇನ್ ಮಾಡ್ಬೇಕು ಅಂತಿದ್ದೀನಿ, ಮೆಡಿಕಲ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀನಿ, ಅಕಸ್ಮಾತ್ ಮೆಡಿಕಲ್ ಸಿಗಿದ್ರೆ ಎಂಜಿನಿಯರಿಂಗ್ ಮಾಡ್ಬೇಕು ಅಂತಿದ್ದೀನಿ. ಹಾಗಿದ್ದಾಗ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಹಾಗೆ KCET ಎಕ್ಸಾಮ್ ಕೂಡ ಬರೀಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಈಗ ನೀವು ನೀಟ್ ಎಕ್ಸಾಮ್ ಬರೆಯೋದು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ಗಳಿಗೆ ಅಷ್ಟೇ. ಓಕೆನಾ? ಈಗ ನಿಮ್ಗೆ ಈಗ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ ನಂತರ ಎಂಜಿನಿಯರಿಂಗ್ ಕೋರ್ಸ್ ಕೂಡ ನಿಮ್ಗೆ ಎಂಟರ್ ಮಾಡೋದಕ್ಕೆ ಬೇಕು ಆಪ್ಷನ್ ಎಂಟ್ರಿಯಲ್ಲಿ, ಅಥವಾ BSc ನರ್ಸಿಂಗ್ ಕೋರ್ಸ್ ಕೂಡ ಆಪ್ಷನ್ ಎಂಟ್ರಿಯಲ್ಲಿ ಎಂಟರ್ ಮಾಡೋದಕ್ಕೆ ನಿಮಗೆ ಆಪ್ಷನ್ ಬೇಕು ಅಂತ ಹೇಳಿದ್ರೆ ಇಲ್ಲಿಗ ಏನು ಎಸ್ ಅಂತ ಸೆಲೆಕ್ಟ್ ಮಾಡ್ತೀರಾ, ಮುಂದೆ KCET ಎಕ್ಸಾಮ್ ಕೂಡ ಬರೀತೀರಾ. ಹಾಗಿದ್ರೆ ಯಾವ ವಿದ್ಯಾರ್ಥಿಗಳು ನೋ ಅಂತ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತಿದ್ದೀನಿ, ಹಾಗೆ BPO, BPT, ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತಿದ್ದೀನಿ ಅಂತಹ ವಿದ್ಯಾರ್ಥಿಗಳು ನೋ ಅಂತ ಸೆಲೆಕ್ಟ್ ಮಾಡಬಹುದು. ಈಗ ನಿಮಗೆ ಎಂಜಿನಿಯರಿಂಗ್ ಆಗಿರ್ಬಹುದು ಅಥವಾ KCET ಅಂಡರ್ ಬರುವಂತಹ ಕೋರ್ಸಸ್ ಯಾವ್ದಾದ್ರು ಒಂದು ಕೋರ್ಸ್ ಕೂಡ ಇಷ್ಟ ಇದ್ರೆ ಅಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು. ಅದರ ನೆಕ್ಸ್ಟ್ ಮತ್ತೊಂದು ಪೇಜ್ ಓಪನ್ ಆಗತ್ತೆ. ನೀವೀಗ ಎಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ಮತ್ತೊಂದು ಪೇಜ್ ಓಪನ್ ಆಗತ್ತೆ. ಅಲ್ಲಿಗ ಏನು ಲ್ಯಾಂಗ್ವೇಜ್ ಕೇಳಿದಾರೆ, ಯಾವ ಭಾಷೆಯಲ್ಲಿ ಎಕ್ಸಾಮ್ ಅನ್ನ ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ. ನೀವೆಲ್ಲರೂ ಕೂಡ ಸೆಕೆಂಡ್ PUC ಅನ್ನ ಯಾವ ಮೀಡಿಯಂ ಸ್ಟಡಿ ಮಾಡಿದ್ದೀರಾ? ಕನ್ನಡ ಮೀಡಿಯಂ ಸ್ಟಡಿ ಮಾಡಿದ್ದೀರಾ ಅಥವಾ ಇಂಗ್ಲಿಷ್ ಮೀಡಿಯಂ ಸ್ಟಡಿ ಮಾಡಿದ್ದೀರಾ? ಇಂಗ್ಲಿಷ್ ಮೀಡಿಯಂ ಅಲ್ಲೇ ಸ್ಟಡಿ ಮಾಡಿರ್ತೀರಾ, ಹೌದಾ? ಹಾಗಿದ್ರೆ ಅಲ್ಲಿ ಇಂಗ್ಲಿಷ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಮೀಡಿಯಂ ಅಲ್ಲಿ ಎಕ್ಸಾಮ್ ಬರೀತೀರಾ ಅಂತ ಏನೋ ಆಪ್ಷನ್ ಕೊಟ್ಟಿದ್ದಾರೆ, ಅಲ್ಲಿ ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಈಗ ನೀವು ಅಕಸ್ಮಾತ್ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಂಡು ತಿಳ್ಕೊಳ್ಳಿ, ನೀವೀಗ ಇಂಗ್ಲಿಷ್ ಮೀಡಿಯಂ ಅಲ್ಲಿ PUC ಸ್ಟಡಿ ಮಾಡೋದಕ್ಕೆ ನಿಮಗೆ ಆ ಸಬ್ಜೆಕ್ಟ್ ಏನಿದೆ ಅಥವಾ ಟರ್ಮ್ಸ್ ಏನಿದಾವೆ ಅದು ಇಂಗ್ಲಿಷ್ ಅಲ್ಲಿ ಗೊತ್ತಿರುತ್ತೆ. ಈಗ ಕ್ವಶನ್ ಪೇಪರ್ ಕನ್ನಡದಲ್ಲಿ ಬಂತು ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೊಟ್ಟಿರುವಂತ ಟರ್ಮೇ ಗೊತ್ತಾಗಲ್ಲ ನಿಮಗೆ. ಸೊ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲೇ PUC ಅನ್ನ ಸ್ಟಡಿ ಮಾಡಿರ್ತೀರಾ, ಸ್ಟಡಿ ಮಾಡಿದ್ರೆ ಅಲ್ಲಿ ಇಂಗ್ಲಿಷ್ ಅಂತಾನೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದ್ರ ನೆಕ್ಸ್ಟ್ ಮತ್ತೊಂದು ಆಪ್ಷನ್ ಕೂಡ ಇದೆ. ಏನಂತ ಹೇಳಿದ್ರೆ ನೀವು ಯಾವ್ಯಾವ ಸಬ್ಜೆಕ್ಟ್ ಗಳ ಎಕ್ಸಾಮ್ ಅನ್ನೇ ಬರೆಯೋದಕ್ಕೆ ಇಷ್ಟಪಡ್ತೀರಾ ಅಂತ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ಯಾವ್ಯಾವ ಸಬ್ಜೆಕ್ಟ್ ಗಳ ಎಕ್ಸಾಮ್ ಅನ್ನ ಬರೀತಿರೋ ಅದರ ಬೇಸಿಸ್ ಮೇಲೆ ಮುಂದೆ ನಿಮಗೆ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಓಕೆ, ಈಗ ಎಕ್ಸಾಂಪಲ್ ನೀವೀಗ ಎಂಜಿನಿಯರಿಂಗ್ ಮಾಡಬೇಕು ಅಂತಿದ್ದೀರಾ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಕ್ಸಾಮ್ ಬರೆದ್ರಿ, ಮ್ಯಾಥಮೆಟಿಕ್ಸ್ ಎಕ್ಸಾಮೇ ಬರ್ದಿಲ್ಲ, ಆ ಟೈಮಲ್ಲಿ ಎಂಜಿನಿಯರಿಂಗ್ ರ್ಯಾಂಕ್ ಅನೌನ್ಸ್ ಆಗಲ್ಲ. ಯಾಕಂತ ಹೇಳಿದ್ರೆ ಎಂಜಿನಿಯರಿಂಗ್ ರ್ಯಾಂಕ್ ಅನೌನ್ಸ್ ಆಗಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ ಮೂರು ವಿಷಯಗಳ ಎಕ್ಸಾಮ್ ಅನ್ನ ಬರೀಲೇಬೇಕು. ನಂತರ ಮತ್ತೊಂದು ಸ್ಟೂಡೆಂಟ್ ಕೇಳಿದ್ರು, ನಾನೀಗ PCMB 4 ಸೆಲೆಕ್ಟ್ ಮಾಡಿದ ಅಂದ್ಕೊಳ್ಳಿ, ನನಗೆ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಆಗತ್ತಾ? ಅನೌನ್ಸ್ ಆಗೋದಾದ್ರೆ ನಾನೀಗ PCMB 4 ಸೆಲೆಕ್ಟ್ ಮಾಡೋದಕ್ಕೆ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡೋದಕ್ಕೆ ಬಯಾಲಜಿ ಮಾರ್ಕ್ಸ್ ಕೂಡ ಕನ್ಸಿಡರ್ ಮಾಡ್ತಾರ ಅಂತ ಕೇಳ್ತಾ ಇದ್ರು. ಇಲ್ಲ, ನೀವೀಗ PCMB 4 ಸಬ್ಜೆಕ್ಟ್ಗಳ ಎಕ್ಸಾಮ್ ಅನ್ನ ಬರೆದ್ರೆ ನಿಮಗೆ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಆಗತ್ತೆ. ಬಟ್ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ PCM 3 ಸಬ್ಜೆಕ್ಟ್ಗಳ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ನೀವು ಬಯಾಲಜಿ ಬರೆದಿದ್ರು ಕೂಡ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಮಾಡೋದಕ್ಕೆ ಕೇದರ್ ರೂಲ್ಸ್ ಇರೋದೇನು, ಅವ್ರು ಕನ್ಸಿಡರ್ ಮಾಡೋದು PCM ಮಾರ್ಕ್ಸ್, ಬಯಾಲಜಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡಲ್ಲ. ಓಕೆನಾ? ಅದಕ್ಕೋಸ್ಕರ ನೀವು PCMB ಎಲ್ಲದಕ್ಕೂ ಅಪ್ಲೈ ಮಾಡಿದ್ರು ಕೂಡ ಈಗ
PCM ಅದರ ಆಧಾರದ ಮೇಲೆ ಎಂಜಿನಿಯರಿಂಗ್ ರ್ಯಾಂಕ್ ಅನೌನ್ಸ್ ಆಗುತ್ತೆ. PCB ಅದರ ಆಧಾರದ ಮೇಲೆ ವೆಟರ್ನರಿ ಆಗಿರಬಹುದು, ಅದಂತರ ಯಾವುದು BSc ನರ್ಸಿಂಗ್ ಆಗಿರಬಹುದು, ಈ ಎಲ್ಲ ಕೋರ್ಸ್ಗಳ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಸೊ ನಿಮಗೆ ಎಂಜಿನಿಯರಿಂಗ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರೆ PCM ಎಕ್ಸಾಮ್ ಬರೀಲೇಬೇಕು. ಅದಂತರ ಈಗ ಫಾರ್ಮ್ ಸೈನ್ಸ್ ಕೋರ್ಸಸ್ ಬರುತ್ತೆ, ಯಾವುದು BSc ಅಗ್ರಿಕಲ್ಚರ್ ಆಯಿತು, ಫಾರೆಸ್ಟ್ರಿ ಆಯಿತು, ಅದರ ನಂತರ ಸೆರಿಕಲ್ಚರ್, ಹಾರ್ಟಿಕಲ್ಚರ್, ಈ ಎಲ್ಲ ಕೋರ್ಸ್ಗಳ ರ್ಯಾಂಕಿಂಗ್ ಅನೌನ್ಸ್ ಆಗಬೇಕು ಅಂತ ಹೇಳಿದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ಸಬ್ಜೆಕ್ಟ್ಗಳ ಎಕ್ಸಾಮ್ ಅನ್ನು ನೀವು ಬರೀಲೇಬೇಕು. ಸೊ PCM ಬರೆದ್ರೆ ಯಾವುದು ಎಂಜಿನಿಯರಿಂಗ್ ಹಾಗೆ B ಫಾರ್ಮಾ, ಫಾರ್ಮಾ ಡಿ ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನು ಅನೌನ್ಸ್ ಮಾಡ್ತಾರೆ. ನೀವು ಕೇವಲ PCB ಎಕ್ಸಾಮ್ ಅನ್ನು ಬರೆದ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಎಕ್ಸಾಮ್ ಅನ್ನು ಬರೆದ್ರೆ ಆ ಟೈಮಲ್ಲಿ ವೆಟರ್ನರಿ, BSc ನರ್ಸಿಂಗ್, ನ್ಯಾಚುರೋಪತಿ ಮತ್ತು ಯೋಗ, ಅದಂತರ B ಫಾರ್ಮಾ, ಫಾರ್ಮಾ ಡಿ ಈ ಕೋರ್ಸ್ಗಳ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಅದಂತರ ನೀವು ಎಲ್ಲ ಸಬ್ಜೆಕ್ಟ್ಗಳ ಎಕ್ಸಾಮ್ ಬರೆದ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಎಲ್ಲ ಸಬ್ಜೆಕ್ಟ್ಗಳ ಎಕ್ಸಾಮ್ ಅನ್ನ ಬರೆದ್ರೆ ನಿಮಗೆ ಎಂಜಿನಿಯರಿಂಗ್, BSc ಅಗ್ರಿಕಲ್ಚರ್, ವೆಟರ್ನರಿ, ನರ್ಸಿಂಗ್, ನ್ಯಾಚುರೋಪತಿ, ಯೋಗ ಹಾಗೆ B ಫಾರ್ಮಾ, ಫಾರ್ಮಾ ಡಿ, ಫಾರೆಸ್ಟ್ರಿ, ಈ ರೀತಿ ಎಲ್ಲ ಕೋರ್ಸ್ಗಳ, ವೆಟರ್ನರಿ, ಫಾರೆಸ್ಟ್ರಿ ಎಲ್ಲ ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಸೊ ಅವುಗಳ ಆಧಾರದ ಮೇಲೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ನೀವೇನು ಮಾಡ್ಬೋದು, ಸೀಟನ್ನು ಪಡೆದುಕೊಂಡು ಅಡ್ಮಿಷನ್ ಮಾಡ್ಕೋಬಹುದು. ಸೊ ಈ ಕೋರ್ಸಸ್ಗಳು ಏನಿದಾವೆ ಅವುಗಳನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಿ. ಎಲ್ಲ ಡೌಟ್ ಕ್ಲಿಯರ್ ಆಯಿತು ಅನ್ಸುತ್ತೆ. ಬೇರೆ ಡೌಟ್ ಇದ್ದರೆ ಕನ್ನಡ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.